ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗಾಗಲೇ ನಾವು 4 ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೀವಿ. PC ಎಕ್ಸಾಮ್ ಯಾವಾಗ ಆಗುತ್ತೆ, ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಆಮೇಲೆ ಅಪ್ಲಿಕೇಶನ್ ಯಾವಾಗ ಹಾಕ್ತೀವಿ ಅನ್ನೋದನ್ನ 4 ವರ್ಷದವರೆಗೂ ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ ಈ PC ಎಕ್ಸಾಮ್ಗೋಸ್ಕರ. ಸೊ ಈಗ ಒಂದು ನೋಟಿಸ್ ವೈರಲ್ ಆಗ್ತಾ ಇದೆ, ಒಂದು ನೋಟಿಸ್ ಬಂದಿದೆ. ಸೊ ಇದು ಅಫಿಷಿಯಲ್ ಆಗಿರುವಂತ ಒಂದು ನೋಟಿಸ್ ಇದೆ. ಈ ನೋಟಿಸ್ ದಲ್ಲಿ ಈ ನೋಟಿಫಿಕೇಶನ್ ಒಳಗೆ ಏನೈತೆ ಅನ್ನೋದನ್ನ ನಾವು ನೋಡೋಣ. ಆಮೇಲೆ ಕಾಲ್ಫಾರ್ಮ್ ಯಾವಾಗ ಆಗಬಹುದು, PSI ಮತ್ತು PC ಅದನ್ನು ಕೂಡ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಅದ್ರ ಜೊತೆಗೆ ಇದುವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಡ್ರಿ, ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ PSI PC ಎಕ್ಸಾಮ್ಗೆ ನಮ್ಮಲ್ಲಿ ಒಂದು ಕನ್ನಡದಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ನಿಮ್ಗೆ ಓನ್ಲಿ 500 rupees ಅಲ್ಲಿ ಸಿಗಾಕತೈತಿ. ಇದ್ರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವು. ರಿಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ನೀವು ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡ್ಕೋಬಹುದಾಗಿದೆ. ಆಮೇಲೆ PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಇರ್ತೈತಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಓನ್ಲಿ 500 rupees ಅಲ್ಲಿ ಸಿಗಾಕತೈತಿ. ಸೊ ಈ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಇಲ್ಲಿ ಒಂದು ನಮ್ಮ ವಾಟ್ಸ್ಆಪ್ ನಂಬರ್ ಇದೆ. ಈ ವಾಟ್ಸ್ಆಪ್ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡ್ಬೇಕು. PSI PC 2026 ಅಂತ ಒಂದು ಮೆಸೇಜ್ ಮಾಡಿದ್ರಿ ಅಂತಂದ್ರ ನಾವು ನಿಮ್ಗ ಎಲ್ಲ ಕ್ಲಾಸಸ್ ಗಳನ್ನ ಕೊಡ್ತೇವಿ. ಆಮೇಲೆ ಗ್ರೂಪ್ ದಲ್ಲಿ ನಿಮ್ಗ ಜಾಯಿನ್ ಮಾಡ್ಕೊತೇವಿ. ಸೊ ನಮ್ಮ ವಾಟ್ಸ್ಆಪ್ ನಂಬರ್ 8861927838 ನಂಬರ್ ಇದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ವಾಟ್ಸ್ಆಪ್ ಮಾಡ್ರಿ. ಕ್ಲಾಸಸ್ ಗಳನ್ನ ಬೇಗ ತೆಗೆದುಕೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಈಗಲಿಂದಲೇ ನಡೆಸ್ರಿ. ಟೈಮ್ ಬಹಳ ಕಡಿಮೆ ಇರೋದರಿಂದ ನೀವು ಈಗಲಿಂದಲೇ ಪ್ರಿಪರೇಷನ್ ಮಾಡಕತ್ರ ಅಂತಂದ್ರ ಮಾತ್ರ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗ್ತೈತಿ. ಇಲ್ಲ ಅಂತಂದ್ರ ನೀವು 1 ತಿಂಗಳು 2 ತಿಂಗಳು ನಾ ಸ್ಟಡಿ ಮಾಡಿ ಪಾಸ್ ಮಾಡ್ತೇನೆ PC ಎಕ್ಸಾಮ್ PSI ಎಕ್ಸಾಮ್ ಅಂತಂದ್ರ ಅದು ಆಗೋದಿಲ್ಲ. ಸೊ ಇಲ್ಲಿ ನೋಡ್ಬಹುದು ಈ ನೋಟಿಫಿಕೇಶನ್ ದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. ಸೊ ಇಲ್ಲಿ ನೋಟಿಫಿಕೇಶನ್ ಒಳಗೆ ನೋಡ್ರಿ, ಇಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖ 4ರ ಪತ್ರವನ್ನು ಗಮನಿಸಲು ಕೋರಲಾಗಿದೆ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಈಗಾಗಲೇ ಯಾವ್ಯಾವ ಘಟಕಕ್ಕೆ ಎಷ್ಟು ಪೋಸ್ಟ್ ಗಳು ಇರಬೇಕು ಅನ್ನೋದನ್ನ ಈಗಾಗಲೇ ಫಿಕ್ಸ್ ಆಗಿದೆ. ಸೊ ಇಲ್ಲಿ ನೀವು ನೋಡಬಹುದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಇದರ ಒಂದು ವೇಕೆನ್ಸಿಗಳು 20 ಇದಾವು. ಟೋಟಲ್ ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕೇತರ ಇರುವಂತದ್ದು ಎರಡು ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಇಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅದು 1650 ವೇಕೆನ್ಸಿಗಳು. ಆಮೇಲೆ ನಾಗರಿಕ ಪೊಲೀಸ್ ಅಂದ್ರೆ ಸಿವಿಲ್ PC 4000 ಚಿಲ್ಲರೆ ಇದಾವು. ಆಮೇಲೆ ನೆಕ್ಸ್ಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ 2032 ಇದಾವು. ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ KSISF ಸೊ ಇದು 364. ಸೊ ಈ ರೀತಿ ಎಲ್ಲಾ ವೇಕೆನ್ಸಿಗಳು ಇಲ್ಲಿ ನಮಗ ನೋಡ್ಲಿಕ್ಕೆ ಸಿಗಾಕತ್ತಾವು. ಸೊ ಈ ವೇಕೆನ್ಸಿಗಳು ಯಾವಾಗ ಕಾಲ್ಫಾರ್ಮ್ ಆಗ್ತಾವು ಅನ್ನೋದನ್ನ ನಾವು ಒಂದ್ ಸ್ವಲ್ಪ ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ಬಹುದು ನೀವು ಇಲ್ಲಿ ಎಷ್ಟೆಷ್ಟು ಇದಾವು. ಸೊ ಡಿಟೆಕ್ಟಿವ್ ಏನ್ SI ಇದೆ ಅದು 20 ಇದಾವು. ಆಮೇಲೆ APC ಇರುವಂತದ್ದು 1650, ಸಿವಿಲ್ 4110 ಇದಾವು. ಆಮೇಲೆ KSRP 2032, ಆಮೇಲೆ KSISF ಸೊ ಇದು 364 ಹುದ್ದೆಗಳನ್ನ ನೀವು ಈ ನೋಟಿಫಿಕೇಶನ್ ಒಳಗ ನೋಡ್ಬಹುದು. ಸೊ ಇಷ್ಟಂತೂ ಕಾಲ್ಫಾರ್ಮ್ ಈಗ ಹಾಗೆ ಆಗ್ತೈತಿ, ಹೌದಾ? ಇಷ್ಟಂತೂ ಕಾಲ್ಫಾರ್ಮ್ ಈಗ ಸದ್ಯದ್ರಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಆಮೇಲೆ ಈಗ ಈ ಒಂದು ನೋಟಿಫಿಕೇಶನ್ ಒಳಗೆ ಏನ್ ಹೇಳ್ಯಾರ ಅಂತಂದ್ರ ಈಗಾಗಲೇ ಏನ್ ಮಾಡಿದ್ರು ಅಂತಂದ್ರೆ ಕೆಟಗರಿ ವೈಸ್ ಈ ಎಲ್ಲಾ ಪೋಸ್ಟ್ ಗಳನ್ನ ಹೊಡೆದಿದ್ರು. ಯಾವ ಕೆಟಗರಿಗೆ ಎಷ್ಟು ಸೀಟ್ಗಳನ್ನು ಕೊಡಬೇಕು ಏನು ಅಂತ ಎಲ್ಲ ರೆಡಿ ಆಗಿತ್ತು. ಬಟ್ ಇದು ಒಳ ಮೀಸಲಾತಿ ಆಮೇಲೆ ಬಂದ ಮೇಲೆ ಈಗ ಏನ್ ಮಾಡ್ಯಾರ ಅಂತಂದ್ರ ಈ ನೋಟಿಸ್ ಅನ್ನ ಎಲ್ಲಾ ಘಟಕಗಳಿಗೆ ಕಳಿಸಿದಾರು. ಘಟಕಗಳಿಗೆ ಕಳಿಸಿ ಏನ್ ಹೇಳಾಕತ್ತಾರಂದ್ರ ಪ್ರತಿಯೊಂದು ಘಟಕದಲ್ಲಿ ಒಳ ಮೀಸಲಾತಿಯನ್ನ ಹೊಂದಿ ಅಂತಂದ್ರ ಒಳ ಮೀಸಲಾತಿಯನ್ನ ಕೊಟ್ಟು ಅವುಗಳನ್ನ ಏನ್ ಮಾಡ್ರಿ ಡಿವೈಡ್ ಮಾಡಿ ಏನ್ ಮಾಡ್ಬೇಕು ಅಂತಂದ್ರ ನೇಮಕಾತಿ ಪ್ರಾಧಿಕಾರಕ್ಕೆ ಈ ಒಂದು ಶೀಟ್ ಅನ್ನ ಅಂದ್ರೆ ನೀವೇನ್ ರೆಡಿ ಮಾಡಿರ್ತೀರಿ ಆ ಶೀಟ್ ಅನ್ನ ಏನ್ ಮಾಡ್ಬೇಕು ನೇಮಕಾತಿ ಪ್ರಾಧಿಕಾರಕ್ಕೆ ಕಳಿಸ್ಬೇಕು. ಅವು ಏನ್ ಕಳಿಸ್ಬೇಕು, ಇಲ್ಲೇನ್ ಸೀಟ್ಗಳಿದಾವೆ, ಎಷ್ಟು ವೇಕೆನ್ಸಿಗಳಿದಾವು ಆ ವೇಕೆನ್ಸಿಗಳನ್ನ ಸರಿಯಾಗಿ ಏನ್ ಮಾಡ್ಬೇಕು ಒಡಿಬೇಕು. ಒಡೆದು ಒಳ ಮೀಸಲಾತಿ ಏನಿದೆಯಲ್ಲ ಅದ್ರ ಪ್ರಕಾರ ಎಲ್ಲ ಒಡೆದು ಏನ್ ಮಾಡ್ಬೇಕು ನಮಗೊಂದು ಶೀಟ್ ಅನ್ನ ಕಳಿಸ್ರಿ. ಯಾವ ಡೇಟದ ಒಳಗಡೆ ಈ ಎಲ್ಲವುಗಳನ್ನ ಕಳಿಸ್ಬೇಕು ಅಂತ ಹೇಳಾರಂತಂದ್ರ ಇಲ್ಲಿ ಕೊಟ್ಟಾರ ನೋಡ್ರಿ. ಇಲ್ಲಿ 14/5/2026 ಒಳಗೆ ನೇಮಕಾತಿ ವಿಭಾಗಕ್ಕೆ ಕಳುಹಿಸಲು ನಿಯಮಾನುಸಾರ ಕ್ರಮ ವಹಿಸುವಂತೆ ಕೋರಲಾಗಿದೆ ಅಂತ ಹೇಳಿ ಈ ರೀತಿ ಒಂದು ನೋಟಿಸ್ ಇರುವಂತದ್ದು ಎಲ್ಲ ಘಟಕಗಳಿಗೆ 14ನೇ ತಾರೀಕಿಗೆ ಇದು ಅಂದ್ರೆ ಇವತ್ತ ಈ ಒಂದು ನೋಟಿಸ್ ಇರುವಂತದ್ದು ಕಳಿಸಲಾಗಿದೆ. ಸೊ ಹಾಗಾಗಿ
ನೋಡ್ರಿ ಇವತ್ತ ಅದನ್ನ ಒಡೆದ ಎಲ್ಲಾ ಡಿಟೇಲ್ ಆಗಿ ಕಳ್ಸ ಅಂತ ಅಂದಾರ ಅಂತಂದ್ಮೇಲೆ ನಿಮ್ಮ ಒಂದು ಕಾಲ್ ಫಾರ್ಮ್ ನಿಮ್ಮ ಒಂದು ಕಾಲ್ ಫಾರ್ಮ್ ಇರುವಂತದ್ದು ತಿಂಗಳ ಆಗುವಂತಹ ಚಾನ್ಸಸ್ ಇದೆ. ಸೊ ಮೇ ಎಂಡ್ ವರೆಗೆ, ಮೇ ಎಂಡ್ ಈ ತಿಂಗಳ ಮುಕ್ತಾಯ, ಈ ತಿಂಗಳ ಕೊನೆಯವರೆಗೆ ಸಿವಿಲ್ PC ಮತ್ತು PSI ಕಾಲ್ ಫಾರ್ಮ್ ಆಗುವಂತಹ ಚಾನ್ಸಸ್ ಗಳಿದಾವು. ಸೊ ಹಾಗಾಗಿ ಈಗಲಿಂದಲೇ ಬುಕ್ ಗಳನ್ನ ತೆಗೀರಿ, ಈಗಲಿಂದಲೇ ಓದಾಕ್ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಓದ್ತೀನಿ ಅಂತಂದ್ರ ಆಗಂಗಿಲ್ಲ. ಯಾಕಂದ್ರೆ ಇದ್ರಲ್ಲಿಯೂ ಕೂಡ ಎಲ್ಲಾ GK ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗತ್ತೆ. ಅದರ ಜೊತೆಗೆ ಕನ್ನಡ ಸಬ್ಜೆಕ್ಟ್, ಇಂಗ್ಲಿಷ್ ಸಬ್ಜೆಕ್ಟ್ ಇರ್ತೈತಿ. ಅದರ ಜೊತೆಗೆ ಕಂಪ್ಯೂಟರ್ ಕೂಡ ಇರ್ತಾ ಇದೆ. ಕಂಪ್ಯೂಟರ್ ಕೆಲವೊಂದಿಷ್ಟು ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ಮೆಂಟಲ್ ಎಬಿಲಿಟಿ ಇರ್ತಾ ಇದೆ. ಸೊ ಅಷ್ಟೆಲ್ಲಾ ಸಬ್ಜೆಕ್ಟ್ ಗಳನ್ನ ಓದ್ಬೇಕಾಗಿರೋದ್ರಿಂದ ಏನು ಅಂತಂದ್ರೆ ಈಗಲಿಂದ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಸೊ ನಿಮ್ಗ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಗೊತ್ತಾಗ್ಲಿಲ್ಲ ಅಂತಂದ್ರ ನಮ್ಮಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಐತಿ. ಈ ಕೋರ್ಸ್ ಅನ್ನ ತಗೊಂಡ ಮೇಲೆ ನೀವು ಬೇರೆ ಯಾವ್ದು ಬುಕ್ಸ್ ಗಳನ್ನ ಓದುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲಾ ನೋಟ್ಸ್ ಗಳು ಇರ್ತೈತಿ, ಕ್ಲಾಸಸ್ ಗಳು ಇರ್ತಾವ. ಕ್ಲಾಸಸ್ ಬಹಳ ಡೀಪ್ ಆಗಿ ಒಳ್ಳೆ ರೀತಿಯಿಂದ ಮಾಡಿರುವಂತ ಎಲ್ಲಾ ಚಾಪ್ಟರ್ ವೈಸ್ ಎಲ್ಲಾ ಕ್ಲಾಸಸ್ ಗಳು ನಿಮ್ಗ ಈ ಒಂದು ಬ್ಯಾಚ್ ದಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ 8861927838. ಆಫರ್ ಫೀಸ್ ಒಳಗೆ ಓನ್ಲಿ 500 rupees ಅಲ್ಲಿ ಕೊಡಾಕತ್ತೇವಿ. ಬೇಗನೆ ಕ್ಲಾಸಸ್ ಗಳನ್ನ ತಗೊಂಡು ಈಗಲಿಂದಲೇ ನಿಮ್ಮ ಸ್ಟಡಿಯನ್ನ ಪ್ರಾರಂಭ ಮಾಡ್ರಿ. ಯಾರು ಈ ಸಲ ನಾನು PSI ಆಗ್ಬೇಕು, PC ಆಗ್ಬೇಕಂತ ಹೇಳಿ ಕನಸನ್ನ ಇಟ್ಕೊಂಡೇರಿ, ಅವ್ರ ಏನ್ ಮಾಡ್ರಿ, ಈಗ ಇಲ್ಲಿಂದಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಅಂತೂ ಕೊಡ್ತಾರ. ಒಂದು ಮಿನಿಮಮ್ 3 ವರ್ಷ ಅಂತೂ ಏಜ್ ರಿಲ್ಯಾಕ್ಸೇಷನ್ ಸಿಗ್ತೈತಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 3 ವರ್ಷ ಅಥವಾ 5 ವರ್ಷನೂ ಹಿಡ್ಕೊಳ್ರಿ. 5 ವರ್ಷನೂ ಕೂಡ ಯಾರ್ಯಾರ ಬರ್ತೇರಿ, 5 ವರ್ಷ ಮೀಸಲಾತಿ ಕೊಟ್ಟ ಮೇಲೆ ಯಾರ್ಯಾರು ಒಳಗ್ ಬರ್ತೇರಿ ಎಕ್ಸಾಮ್ ಬರ್ಯಾಕ, ಸೊ ಅಂತವ್ರೆಲ್ಲರೂ ಕೂಡ ಪ್ರಯತ್ನ ಮಾಡ್ರಿ. ಅಂತವ್ರೆಲ್ಲರೂ ಕೂಡ ಏನ್ ಮಾಡ್ರಿ, ನಿಮ್ಮ ಸ್ಟಡಿಯನ್ನ ಈಗಲಿಂದಲ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇದಿಷ್ಟು ಮಾಹಿತಿ. PSI PC ಎಕ್ಸಾಮ್ ಅದು ನೋಟಿಸ್ ಬಂದಿತ್ತು, ಅದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಗ ಹೇಳ್ಬೇಕಂತ ಅನ್ಸಿತ್ತು. ಅದ್ರ ಸಲುವಾಗಿ ವಿಡಿಯೋವನ್ನ ಮಾಡಿದೆ. ಇದೇ ರೀತಿ ಇರುವಂತಹ ಮಾಹಿತಿಗಳು ನಮ್ಮ ವಿಡಿಯೋ ಮುಖಾಂತರ ನಾವು ನಿಮ್ಗ ತಿಳಿಸ್ಕೊಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ. ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಾ ಇದೆ. ಸೊ ಈ ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋ ಲೈಕ್ ಅನ್ನ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಜೈ ಹಿಂದ್.